ನಮಸ್ಕಾರ ಸ್ನೇಹಿತರೆ. ಇತ್ತೀಚಿನ ಸಂದರ್ಶನವೊಂದರಲ್ಲಿ ರಿಷಬ್ ಶೆಟ್ಟಿ ಅವರು ಕನ್ನಡದ ಟಾಪ್ 5 ಚಿತ್ರದ ಹೆಸರುಗಳನ್ನು ಹೇಳಿದ್ದಾರೆ. ನೀವು ಕನ್ನಡ ಸಿನಿಮಾ ಪ್ರಿಯರಾಗಿದ್ದರೆ ಈ 5 ಚಿತ್ರಗಳು ನೋಡಲೇಬೇಕಾದಂಥ ಸಿನಿಮಾಗಳು. ರಿಷಬ್ ಶೆಟ್ಟಿ ಅವರು ಹೇಳಿರುವಂಥ 5 ಚಿತ್ರಗಳನ್ನು ಕಂಪ್ಲೀಟ್ ಆಗಿ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ, ಹಾಗೆ ಬೆಲ್ ಐಕನ್ ಮೇಲೆ ಒತ್ತೋದು ಮರಿಬೇಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ. ರಿಷಬ್ ಶೆಟ್ಟಿ ಅವರು ಹೆಸರಿಸಿರುವಂಥ ಕನ್ನಡದ ಟಾಪ್ 5 ಚಿತ್ರಗಳು. ಮೊದಲನೇ ಚಿತ್ರ ಭೂತಯ್ಯನ ಮಗ ಅಯ್ಯು. ಲೋಕೇಶ್ ಮತ್ತು ವಿಷ್ಣುವರ್ಧನ್ ನಟಿಸಿರುವ ಸೂಪರ್ ಹಿಟ್ ಚಿತ್ರ ಭೂತಯ್ಯನ ಮಗ ಅಯ್ಯು. ಈ ಚಿತ್ರವನ್ನ ಸಿದ್ಧಲಿಂಗಯ್ಯ ಅವರು ನಿರ್ದೇಶನವನ್ನ ಮಾಡಿದ್ದಾರೆ. ಈ ಚಿತ್ರದ ಒನ್ಲೈನ್ ಸ್ಟೋರಿ ಏನಪ್ಪಾ ಅಂದ್ರ, ಕ್ರೂರಿಯಾದ ಊರಿನ ಯಜಮಾನ ಭೂತಯ್ಯನ ಸಾವಿನ ಬಳಿಕ ಆತನ ಜವಾಬ್ದಾರಿ ಮಗ ಅಯ್ಯುಗೆ ಬರುತ್ತ. ಆತನ ಎದುರಾಳಿ ಅಂದ್ರ ಅದು ಗುಲ್ಲ. ಊರಿನವರ ಸೇವೆಗೆ ಸದಾ ಸಿದ್ಧರಾಗಿರುವ ಗುಲ್ಲ ಮತ್ತು ಅಯ್ಯುವಿನ ನಡುವೆ ಏನೆಲ್ಲ ನಡೆಯುತ್ತೆ ಅನ್ನೋದೇ ಈ ಚಿತ್ರದ ಕತೆ. ಈ ಮೂವಿ ಮಸ್ತ್ ಅದ. ನೀವು ಸಿನಿಮಾ ಪ್ರಿಯರಾಗಿದ್ರ ಈ ಮೂವಿನ ಮಿಸ್ ಮಾಡದೆ ನೋಡ್ರಿ. ಎರಡನೇ ಚಿತ್ರ ಒಂದಾನೊಂದು ಕಾಲದಲ್ಲಿ. ಈ ಚಿತ್ರವನ್ನ ಗಿರೀಶ್ ಕಾರ್ನಾಡ್ ಅವರು ನಿರ್ದೇಶನ ಮಾಡಿದ್ದು, ಶಂಕರ್ ನಾಗ್ ಅವರು ಈ ಚಿತ್ರದ ನಾಯಕ ನಟನಾಗಿ ಕಾಣಿಸಿಕೊಂಡಿದ್ದಾರೆ. ಈ ಚಿತ್ರದ ಆನ್ಲೈನ್ ಸ್ಟೋರಿ ಏನಪ್ಪಾ ಅಂದ್ರ, ಗಂಡುಗಲಿ ಎನ್ನುವನು ಒಬ್ಬ ಕೂಲಿ ಸೈನಿಕನಾಗಿದ್ದು ಗಾಯಗೊಂಡ ಇಬ್ಬರ ಶತ್ರು ಸೈನಿಕರನ್ನ ರಕ್ಷಿಸಿ ಅವರ ಮುಖ್ಯಸ್ಥನ ಬಳಿಗೆ ಕರೆದೊಯ್ಯುತ್ತಾನ. ಮುಖ್ಯಸ್ಥ ಏನ್ ಮಾಡ್ತಾನಪ್ಪ ಅಂದ್ರ, ತನ್ನ ಶತ್ರುವಿನ ವಿರುದ್ಧ ಹೋರಾಡಲು ತನ್ನ ಸೈನಿಕರಿಗೆ ತರಬೇತಿ ನೀಡಲು ಅವನನ್ನು ನೇಮಿಸಿಕೊಳ್ತಾನ. ಮುಂದೆ ಏನಾಗುತ್ತೆ ಎನ್ನುವುದು ನೀವು ಸಿನಿಮಾ ನೋಡಿನೇ ತಿಳಿದುಕೊಳ್ಳಬೇಕು. ಈ ಸಿನಿಮಾಗ ರಾಷ್ಟ್ರ ಪ್ರಶಸ್ತಿ ಕೂಡ ದೊರೆತೈತಿ ನೋಡ್ರಿ. ಇದು ಶಂಕರ್ ನಾಗ್ ಅವರು ಅಭಿನಯಿಸಿರುವ ಬೆಸ್ಟ್ ಸಿನಿಮಾ ಅನ್ನಬಹುದು. ಮೂರನೇ ಚಿತ್ರ ನಾಗರಹಾವು. ಇದು ಕನ್ನಡದ ಬ್ಲಾಕ್ ಬಾಸ್ಟರ್ ಸಿನಿಮಾ. ಈ ಚಿತ್ರದಲ್ಲಿ ಆಂಗ್ರಿ ಯಂಗ್ ಮ್ಯಾನ್ ಆಗಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ರಾಮಾಚಾರಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಪುಟ್ಟಯ್ಯ ಕನಗಲ್ ಈ ಚಿತ್ರದ ನಿರ್ದೇಶನ ಮಾಡಿದ್ದು, ಅಶ್ವಥ್ ಅವರು ಚಾಮಯ ಮೇಷ್ಟ್ರಾಗಿ ರಾಮಾಚಾರಿಯ ಪ್ರೀತಿಯ ಶಿಕ್ಷಕನಾಗಿ ನಟಿಸಿದ್ದಾರೆ. ರಾಮಾಚಾರಿ ಜೀವನದಲ್ಲಿ ಅಲಮೇಲು ಮತ್ತು ಮಾರ್ಗರೆಟ್ ಎನ್ನುವ ಇಬ್ಬರು ಹುಡುಗಿಯರು ಬಂದಾಗ ಏನೆಲ್ಲ ಬದಲಾವಣೆ ಆಗುತ್ತಾ ಅನ್ನೋದೇ ಈ ಚಿತ್ರದ ಆನ್ಲೈನ್ ಸ್ಟೋರಿ. ಇದು ವಿಷ್ಣುವರ್ಧನ್ ಅವರ ಮೊದಲ ಚಿತ್ರ ಕೂಡ ಹೌದು. ಮೂವಿ ಮಾತ್ರ ಬೆಂಕಿ ಅದರಿ. ಈ ಮೂವಿನೂ ಕೂಡ ಯಾರು ಮಿಸ್ ಮಾಡದೆ ನೋಡ್ರಿ. ಮೂರನೇ ಚಿತ್ರ ಜೋಮನ ದುಡಿ. ಬಿ.ವಿ. ಕಾರಂತರು ನಿರ್ದೇಶನ ಮಾಡಿರುವ ಎಂ.ವಿ. ವಾಸುದೇವ ರಾವ್ ಜೋಮನ ಪಾತ್ರದಲ್ಲಿ ನಟಿಸಿರುವ ಸಿನಿಮಾ ಜೋಮನ ದುಡಿ. ಈ ಸಿನಿಮಾದ ಶಿವರಾಮ್ ಕಾರಂತರ ಇದೇ ಹೆಸರಿನ ಕಾದಂಬರಿ ಆಧಾರಿತ ಸಿನಿಮಾ ಇದು ಆಗ್ಯದ ನೋಡ್ರಿ. ಸ್ವಂತ ಭೂಮಿಯಲ್ಲಿ ಉಳುಮೆ ಮಾಡಲು ಕನಸು ಕಾಡುವ ಹಿಂದುಳಿದ ಅಸ್ಪೃಶ್ಯ ಜಾತಿಯ ಜೋಮನ ಕತೆ ಇದು. ಕಾಡು. ಕೊನೆಯ ಚಿತ್ರ 5ನೇ ಚಿತ್ರ ಅಂಬರೀಶ್ ಪುರಿ ಮುಖ್ಯ ಪಾತ್ರದಲ್ಲಿ ನಟಿಸಿರುವ ಈ ಸಿನಿಮಾ ಗಿರೀಶ್ ಕಾರ್ನಾಡ್ ಅವರು ನಿರ್ದೇಶನವನ್ನ ಮಾಡಿದ್ದಾರೆ. ಊರ ನಾಯಕನ ಅವಿವಾಹಿತ ಸಂಬಂಧ, ವಾಮಾಚಾರ ಮತ್ತು ಕಾಡಿನ ಕುರಿತಾದ ಕಥೆಯನ್ನ ಈ ಸಿನಿಮಾ ಬಹಳ ಸುಂದರವಾಗಿ ಕಟ್ಟಿಕೊಟ್ಟಿದ್ದಾರ ಗಿರೀಶ್ ಕಾರ್ನಾಡ್ ಅವರು. ಇದು ಆಗಿತ್ತು ನೋಡ್ರಿ ರಿಷಬ್ ಶೆಟ್ಟಿ ಅವರು ಹೇಳಿರುವಂತ ಕನ್ನಡದ ಟಾಪ್ 5 ಚಿತ್ರಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದ್ರ ಒಂದ್ ಲೈಕ್ ಕೊಡ್ರಿ. ಇನ್ನ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ, ಹಾಗೆ ಬೆಲ್ ಐಕನ್ ಮೇಲೆ ಒತ್ತೋದು ಮರಿಬೇಡ್ರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.